ಜೀಪ್ ತೆಗೆಯೋ. ಯಾಕೆ ಮೈಮ? ಆ ಆಟೋ ಶಂಕರ ನನ್ನ ಹತ್ರ ಸಾಲ ತಗೊಂಡು 30 ದಿವಸ ಆಯ್ತು. ಇವತ್ತು ದುಡ್ಡು ಕಟ್ಟಬೇಕು, ಇಲ್ಲ ಅವನ್ನ ಗುಲಾಮ್ನಾಗಿ ಮಾಡ್ಕೋಬೇಕು. ಹೋಗ್ರೋ. ಆ ಹಲ್ಕ ನನ್ನ ಮಗ ಆಟೋ ಶಂಕರನ್ನ ಒದ್ದೆ ಹೇಳ್ಕೊಂಡ್ ಬಂದ್ರು. ನನ್ನ ಒದಿಯೋ ಕಾಲು ಇನ್ನೂ ಮ್ಯಾನುಫ್ಯಾಕ್ಚರೇ ಆಗಿಲ್ಲ ಕಣೆ. ಏಯ್, ನನ್ನ ಮುಂದೆ ದೌಲತ್ತು ತೋರ್ಸೋ ಈ ಕಾಲುಗಳನ್ನ ಹೇಗೆ ಕತ್ತರಿಸ್ ಹಾಕ್ಬೇಕು ಅಂತ ನನಗ್ ಗೊತ್ತು ಕಣೋ. ಇಳಿದ್ ಬಾರೋ ಕೆಳಗೆ. ಹತ್ತದ ಮೇಲೆ ಮುಗೀತು. ಶನಿ ಶನಿ ತರ ಆಗ್ಲೇರಿದ್ದೀನಿ, ಇಳಿಯೋ ಸೀನೆ ಇಲ್ಲ. ಇಳಿಸ್ತೀನಿ ಕಣೋ. ನಿನ್ನ ನನ್ನ ಮುಂದೆ ಕೈ ಚಾಚೋ ಲೆವೆಲ್ಗೆ ಇಳಿಸ್ತವಳು ಕಣೋ ನಾನು. ಆವತ್ತು ಯಾವ್ದೋ ಚಿಲ್ಲರೆ ಅಮೌಂಟ್ ನನ್ನ ಮುಖದ ಮೇಲೆ ಎಷ್ಟು ಸ್ಕೋಪ್ ತಗೊಂಡೆ ಅಲ್ಲ, ಇವತ್ತೇಸಿ ನೀನು ಪೌರುಷ ಇರೋನು ಅಂತ ನಾನು ಒಪ್ಕೋತೀನಿ. ದುಡ್ಡೇನೋ ನಿನ್ ಮುಖದ ಮೇಲೆ ಎಷ್ಟು ಪೌರುಷ ತೋರಿಸಿದ್ರೆ ಜನ ಎಲ್ಲ ನಿನ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ದುಡ್ಡು ಜೊಲ್ಲು ಎರಡು ಸುರಿಸ್ಕೊಂಡು ನಿನ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಮೊದಲು ನಾನು ಕೊಟ್ಟಿರೋ ಸಾಲ ದುಡ್ಡು ಬಿಸಾಕಿ ಆಮೇಲೆ ಕಿಂಡಲ್ ಮಾತಾಡೋಲ್ಲ. ಲೋಫರ್. ಸಾಲನ? ಯಾವ ಸಾಲ? ಯಾರು ಕೊಟ್ರು? ಯಾರು ಇಸ್ಕೊಂಡ್ರು? ಯಾವ ದುಡ್ಡು? ಫಸ್ಟ್ ಆಫ್ ಆಲ್ ನೀನ್ ಯಾರು? ಚೆನ್ನಾಗಿ ಆಕ್ಟ್ ಮಾಡ್ತೀಯ. ದೊಡ್ಡ ಹೀರೋ ತರ ಎಲ್ಲರಿಗೂ ಶ್ಯೂರಿಟಿ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡಿಯಲ್ಲ, ಆ ದುಡ್ಡು ಕಣೋ. ಅಯ್ಯೋ ಕಾಂತ, ದಿಕ್ಕಿಲ್ದಿರೋ ಕೊಟ್ಟ ಹಣ ಸ್ಮಶಾನಕ್ಕೆ ಹೋಗಿದ್ದಾಳ, ವಾಪಸ್ ಬರುತ್ತೇನೆ. ರಾಮ ಹೇಳೋ ಅವಳಿಗೆ. ಲೇ, ಇಡೀ ಏರಿಯಾಲಿರೋ ಮನೆಗೆಲ್ಲ ಬೆಂಕಿ ಇಟ್ಟು ನೀನೆಂತ ಕಂತ್ರಿ ಅಂತ ನೀನ್ ತೋರಿಸ್ದೆ. ನಿನ್ನತ್ರನೇ ದುಡ್ಡು ವಸೂಲಿ ಮಾಡಿ ಎಲ್ರಿಗೂ ಹೊಸ ಮನೆ ಕಟ್ಕೊಟ್ಟು ನಾನೆಂತ ಕಿಲಾಡಿ ಅಂತ ನಾನ್ ತೋರಿಸ್ದೆ. ನೀನ್ ಪಲ್ಟಿ ಹೊಡ್ರು ನಿಂಗೆ ₹1 ಸಿಗಲ್ಲ. ರೈಟ್ ಹೇಳಲೇ, ರೈಟ್ ಹೇಳ. ನಾವೇನು ಎಲ್ ಬೋರ್ಡ್ ಅಲ್ಲ ಕಣೋ. ಬಿಸ್ನೆಸ್ ಅಲ್ಲಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನೇಲಿ ಗುಲಾಮ್ಗಿರಿ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಬರ್ದು ಕೊಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಬಡ್ಡಿಗೆ ಸಾಲ ಕೊಡೋದಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯೇನೆ? ಮನಿ ಲೆಂಡರ್ 1961 ಆಕ್ಟ್ ಏನ್ ಹೇಳುತ್ತೆ ಗೊತ್ತೇನೆ? ಗೂಸ್ಲು 10%, 20% ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಇದೆಲ್ಲ ತಗೊಳ್ಳೋದೇ ದೊಡ್ಡ ಅಪರಾಧ. ₹1.90 ಮಾತ್ರ ಬಡ್ಡಿ ತಗೊಬೇಕು. ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ 1 ಲಕ್ಷಕ್ಕೆ 5,000, 2 ಲಕ್ಷಕ್ಕೆ 10,000, 10 ಲಕ್ಷಕ್ಕೆ 50,000 ಡೆಪಾಸಿಟ್ ಮಾಡ್ಬೇಕು. ಇದು ಯಾವ್ದು ಮಾಡದೆ ಲಫ್ಡಾ ದಂಧೆ ನೀನ್ ನಡೆಸ್ತಿರೋದು. ಇದೊಂಥರ ಸೂತ್ರ ಇಲ್ದ್ರೆ ಗಾಳಿ ಪಡತಾರ. ಯಾವತ್ತಿದ್ರು ಗೋತಾ ಹೊಡಿಲೇಬೇಕು. ಬಡ್ಡಿ ಸಾಲ ತಗೊಳ್ಳೋರಿಗೆ ಪ್ರತಿ ವರ್ಷ ಪಾಸ್ಬುಕ್ ಕೊಡ್ಬೇಕು. ಸೆಕ್ಷನ್ 5 ಪ್ರಕಾರ ಪ್ರತಿ 5 ವರ್ಷಕ್ಕೊಂದ್ಸರಿ ನಿಮ್ ಲೈಸೆನ್ಸ್ ನ ರಿನ್ಯೂವಲ್ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಅಸಲಿಗಿನ್ನ ಬಡ್ಡಿ ಜಾಸ್ತಿ ತಗೊಂಡು ಬಡವನ್ ಬರ್ಬಾದ್ ಮಾಡೋ ನಿಮ್ ಸ್ಕೀಮ್ ಇರೋದೇ 2 lakhs ಲಿಮಿಟ್. 2 lakhs ಅಂಡ್ ಎಬೋ ನಮ್ಮ ಸಾಲ ನಾವೇ ಮನ್ನಾ ಮಾಡ್ಕೊಬಹುದು. ಹೋಗಲೋ ಪುಟ್ ಲಾಯರ್, ಮನೆನ ರೈಡ್ ಮಾಡಿದ್ರೆ ಅಬ್ಜೆಕ್ಷನ್. IPC ಸೆಕ್ಷನ್ 146 ಪ್ರಕಾರ ಅಫೆನ್ಸ್. ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 147 ಪ್ರಕಾರ 2 ವರ್ಷ ಶಿಕ್ಷೆ. ಲಾಂಗು ಮಚ್ಚ ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 148 ಪ್ರಕಾರ 3 ವರ್ಷ ಶಿಕ್ಷೆ ವಿತ್ ಫೈನ್. ಯಾವ್ದೋ ಪುಸ್ತಕ ಓದಿ ಬಾಯ್ ಪಾಠ ಮಾಡ್ಕೊಂಡ್ ಬಂದು ಲಾ ಪಾಯಿಂಟ್ ಹಾಕಿದ ತಕ್ಷಣ ಮೀಟರ್ ಆಫ್ ಆಗಿ ಹೆದರ್ಕೋತೀನಿ ನಿನ್ಕೊಂಡ್ಯಾ? 5 ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಮಣ್ಣು ಹೊತ್ತು ಈ ಆಟೋ ಶಂಕರ್ ದಾದಾ LLB ಆಗ್ತಾ ಇದ್ದೀನಿ. ನಿನ್ನ ಮೈ ಮೇಲ್ ಬರೋ ದೇವುಗಳನ್ನ ಬಿಡಿಸೋದಕ್ಕೆ ನಮ್ಮ ಹತ್ರ ತುಂಬಾ ಬೇವಿನ ಸೊಪ್ಪುಗಳಿದಾವೆ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗಲೇ. ಮರ್ಯಾದೆಗಿಲಿಂದ ನ್ಯೂಟ್ರಲ್ ಆದ್ರೆ ಬಚಾವ್, ಇಲ್ಲ ಅಂದ್ರೆ ನಮ್ ಮನೆಗಳು ಸುಟ್ಟಂಗೆ ನಿನ್ನ ಈ ಸೈಡ್ ಆಕ್ಟರ್ಗಳನ್ನ ಸೇರಿಸಿ ಸುಟ್ಟು ಬಿಸಾಕ್ಬಿಡ್ತೀನಿ. ರೈಟ್ ಹೇಳೆ. ಅಬ್ಜೆಕ್ಷನ್ ಅಬ್ಜೆಕ್ಷನ್. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ನಾನು ಹೇಳ್ತೀನಿ ಬನ್ನಿ, ವಿಷಯ ಇದೆ. ಡಬ್ಬೋ ನನ್ನ ಮಗನೇ ಮಾಮ, ನಾನು ಹಾಕಿದನ್ನ ತಿಂದು ಅವ್ರು ಯಾವನ ತಿರುಬೋಕೆ ಹೇಳಿದನ್ನ ಸರಿತಿದ್ಯಾ? ಎಷ್ಟೋ ಗೊಬ್ಬು ನಿನಗೆ. ಅಲ್ಲಮ್ಮ, ನಂಗೆ ನಿಮ್ಮೇಲೆ ದ್ವೇಷ ಏನಮ್ಮ. ನನ್ನ ಮಗ ಮಾತಾಡಿದ ಪಾಯಿಂಟ್ಗಳೇ ಕೋಟ ನಿಲ್ಲೋದು. ಹೊಗಳ್ಬೇಡ, ಅವನಿನ್ನು ಎಲ್ಲ ಬೋರ್ಡ್ ಲಾಯರು. ಅವನ್ ನನ್ನ ಗುಲಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ
ಅವನ ಕೈಗೆ ಬೇಡಿ ಹಾಕ್ಸಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲು ಕಳಿಸ್ತೀನಿ. ಕಳ್ಸ ಬೇಗ. ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ನ ತಕ್ಷಣ ಕಳ್ಸೋ. ಹೌದು ಮೇಡಮ್, ಅನ್ಎಜುಕೇಟರ್ಸ್ ನ ಸಾಫ್ಟ್ ಪೀಪಲ್ ನ ನಾವು ಈ ಪೇಪರ್ ತೋರಿಸಿ ಹೆದರ್ಸ್ಬೋದು. ಆದ್ರೆ ಲಾ ಗೊತ್ತಿರೋರು ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ. ಯಾವ ಸೀಮೆ ಲಾಯರ್ಗಳ್ರಿ ನೀವು? ಲಾಯರು ಕಿಲಾಡಿ ಆದ್ರೆ ಕಾಗೇರು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು. ಅಂಥದ್ರಲ್ಲಿ ಈ ಚಿಲ್ಡ್ರೆ ನನ್ನ ಮಗನ ಕೇಸಲ್ಲಿ ಫಿಟ್ ಮಾಡೋದು ಕಷ್ಟನಾ? ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ. ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ. ಸಾರಿ ಮೇಡಮ್, ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ. ಗೆಟ್ ಔಟ್, ಗೆಟ್ ಔಟ್. ಮಮ್ಮಿ, ಏನೇ ಊರಿಂದ ಮಾವಂದ್ರನ್ನ ಕರ್ಸು. ಯಾಕೆ? ಆ ಶಂಕರನ್ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಕರ್ಸು ಮಮ್ಮಿ. ತಲೆಗಿಲೆ ಕೆಟ್ಟಿದೆಯೇನೆ ಲೂಸು? ಇರುವೆನ ಹೊಸ್ಕಕ್ಕೆ ಅಡ್ಡಂಬಬೇಕಾ? ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಅವನ್ ಜೊತೆಲಿ ಇಡೀ ಕಾಲೋನಿನ ನಾಶ ಮಾಡ್ಬಿಡ್ತಾರೆ. ಮಾಡ್ಲಿ, ಎಲ್ಲಾರು ನಾಶ ಮಾಡ್ಲಿ. ಒಟ್ನಲ್ಲಿ ಆ ಶಂಕರನ್ ಹೆಣ ಬೀಳ್ಬೇಕು ಅಷ್ಟೇ. ಹೆಣ ಬೀಳ್ಬೇಕು. ಯಾರು ಬೇಡ ಅಂದವ್ರು? ನೀ ನನ್ ಮಗಳಲ್ವಾ? ನಂತ ಕಸಬ್ ಕಲ್ತಿಲ್ವಾ? ನಿನಗ್ ತಾಕತ್ತಿಲ್ವಾ? ಏಯ್, ನೀನೇ ಹೋಗಿ ಅವನ್ ಹೆಣ ಬೀಳ್ಸೆ. ಆಗಲ್ಲ ಅಂದ್ರೆ ಬಗ್ರು ಬಳೆ ಸೀರೆ ಕೊಡ್ತೀನಿ, ತೊಟ್ಕೊಂಡು ಯಾವ್ದಾದ್ರು ಮೂಲೆಗೆ ಬಿದ್ದಿರು. ಏ ಮಚ್ಚತಾರೋ, ಅವನ್ ಯಾವ್ದಾದಂತ ನಾನು ನೋಡ್ತೀನಿ. ಮಮ್ಮಿ, ಆ ನನ್ನ ಮಗನ ಕಥೆನ ನಾನೇ ಮುಗಿಸ್ತೀನಿ. ಅಲ್ಲಿವರೆಗೂ ನಿನಗೆ ಮುಖ ತೋರ್ಸಲ್ಲ. ಮೂರ್ತಿ ಎಲ್ಲ ಬರಲ್ಲ. ಶಂಕರು, ಇದೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲ ತಕೊಂಡ್ ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿಯಾಳೆ, ಎಷ್ಟು ಜನರು ಮನೆ ದೀಪ ಆಡಿಸಿದಾಳೆ, ಎಷ್ಟು ಜನ ಮಕ್ಕಳು ಅನಾಥರು ಮಾಡಿದಾಳೆ, ನಿಮ್ಗೆಲ್ಲರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟರೆ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೋತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ಇನ್ಮೇಲೆ ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಿನ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾನೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ನೀನಿಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ನನಗೇನ್ ಮಾಡಕ್ ಬಂದಿಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಇಟ್ಕೋ ರಂಗಮ್ಮ, ಎತ್ಕೊಳ್ಳ ಕಾಲಕ್ಕೆ ಇವಳು. ನನ್ನ ಮಕ್ಕಳ ಎಲ್ರು ಎಲ್ರು ನನ್ನ ಮಗಳು ಮಾಯ. ಅಕ್ಕ, ನಮ್ಮ ಹತ್ರ ಸಾಲ ತಗೊಂಡಿರೋ ಎಲ್ಲಾರನ್ನು ಬೆಣ್ಣೆತ್ತಿದ್ವಿ, ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಿ ಅಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ, ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಕ್ಕ. ಟೋಪಿ ನನ್ನ ಮಕ್ಕಳ, ನನ್ನ ಮಗಳು ಕಳೆದೋಗವ್ರೆ ಅಂತ
ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ ನನ್ಗೆ ಯಾಕೋ ಶಂಕರನ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿ ಇಟ್ಕೊಳ್ಳಿ, ಹೋಗಿ ಎತ್ತಾಕ ಬನ್ನಿ ಅವನ್ನ, ಸಿಗ್ದು ತೋರಣ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ ನಿಮ್ಮ ರಾಯಲಸೀಮೆ ತಮ್ಮಂದ್ರನ್ನ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತ ಕೋಡಿ ಹರಿಸ್ತವ್ರು. ಒಬ್ಬನ್ ತಲೆ ತೆಗಿರೋ ಅಂದ್ರೆ ಇಡೀ ವಂಶದ ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡುಗುತ್ತೆ. ಅಂತವ್ರನ್ನ ಆಟೋ ಡ್ರೈವರ್ನ ಮಟ್ಟ ಹಾಕೋದಿಕ್ಕೆ ಕರೆಸ್ಲ. ಈ ಕಾಳಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾನ್ ಸೀರೆ ಎತ್ ಕಟ್ಟಿವೆ, ಗುಂಡಿ ಏರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಿನಲ್ಲಿ ಎಂತೆಂತ ಪಂಟುಗಳಿಗೆ ಒಳ್ಳೆ ಒಳ್ಳೆಯವಳು ನಾನು ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತರ ಮಕ್ಕಳನ್ನ ಸರಿಯಾಗಿ ಹೋಗಿ ಆಚೆ ಹುಡ್ತಾರ ಬಂದ್ರು. ಸರಿಯಾಗಿ ಹುಡ್ಕೋದೇನ್ರ? ಅಕ್ಕ ಎಲ್ಲಾ ಮನೆಗಳಲ್ಲೂ ಹುಡ್ಕುದ್ವಿ, ಮಾಯಮ್ಮ ಎಲ್ಲೂ ಸಿಗ್ಲಿಲ್ಲ ಅಕ್ಕ. ಅಕ್ಕ ಸಂದಿಗೊಂದಿ ಎಲ್ಲ ಹುಡುಕುದಿ ಅಕ್ಕ, ಆದ್ರೆ ಮಾಯ ಮೇಡ ಮೇಲೂ ಕಾಣ್ತಾ ಇಲ್ಲ. ಲೇ ಲೇ ಲೇ, ಹಾಯ್ ಶಂಕ್ರು. ಏನೇ ಇದು? ಏನೇ ನೀನ್ ಅವತಾರ? ಯಾಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೇಸೆ ಯಾರ್ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರ್ ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಕ್ಯಾ ಆದ್ಮಿ ಹೈ ಯಾರ್? ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ. ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗ್ ಬರ್ತೀಯಾ? ಓಹೋ, ಏನೇ ಇದ್ ನಿನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮನ್ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಲೈ, ಏನೇ ಇದು? ಎಲ್ಲ ರೋಡಲ್ಲಿ ಇಟ್ಕೊಂಡು ಬಿಡೆ, ಯಾರೋ ನೋಡ್ರಿ ಕತೆ. ನಾನು ಆಂಜನೇಯ ಪೂಜಾರಿ ಬಾಳ ಬ್ರಹ್ಮಚಾರಿ, ನನಗೆ ಇಟ್ಕೊಂಬಾರ್ದು ಬಿಡೆ. ಏನ್ ಹೇಳಲೆ? ಏನ್ ಶಂಕ್ರು ನೀನು? ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಶಂಕ್ರು? ಬಿಡೆ, ಈಗ ಏನ್ ಮಾಡ್ಬೇಕು ಅಂತ ಬೊಗಳು. ಲವ್ ಮಾಡು. ಲವ್ವಾ? ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ನ ಮಾಡ್ತೀನಿ. ಓಕೆ?
ಗೌರಿ ಇದ್ದಂಗವಳೆ ಗೌರಿ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಫ್ಯಾಷನ್ ಟಿವಿಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ ಏನಮ್ಮ ಇದೆಲ್ಲ ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ ಓ ಲವ್ ಮಾಡದ್ನಾ ನಿನ್ ತಲೆ ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೇವನ್ನ ಅಯ್ಯೋ ಮಾಯನು ಶಂಕ್ರುನು ಎಣ್ಣೆ ಸಿಗಕಾಯಿ ಇದ್ದಂಗೆ ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ ಅಯ್ಯ ತಂದಿಟ್ಕೊಂಡ್ ಮೇಲೆ ಮುಗೀತಲ್ಲ ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ ನೋಡು ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ ಇನ್ನೇನ್ ಸಿನಿಮಾ ಮುಗಿಬೇಕು ಡಡಾರ್ ಅಂತ ತಪ್ಕೊಂಡು ರಾಜ ಮುದ್ದು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ ಅವ್ರು ಕಿತ್ತಾಡದೆ ಮುದ್ದಾಡಕ್ಕೆ ಗೌರಿ ನೋಡ್ತಾ ಇರೋ ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೊಂದ್ ಮಗ ನಿನ್ ಕೈಗೊಂದ್ ಚಂಬು ದೀಪ ಯೋಚನೆ ಮಾಡು ಬರ್ಲಾ